ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗಿವ್ ಅವೇನ ಅನೌನ್ಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಮುಂಚೆನೆ ಅನೌನ್ಸ್ ಮಾಡಿದ್ದೆ, ಬಟ್ ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ಗಿವ್ ಅವೇನ ನೀವು ಗೆಲ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ಅಂತ. ಐಡಿಯಾನೇ ಇಲ್ದಿರೋರಿಗೆ ಹೇಳ್ತೀನಿ. ನಾನು ನನ್ನ ಚಾನಲ್ ನ ಇಬ್ಬರು ಲಕ್ಕಿ ಸಬ್ಸ್ಕ್ರೈಬರ್ಸ್ ಗಳಿಗೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ 1 ತಿಂಗಳು ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಇದೇನ್ ಗುರು, ಡಬ್ಲ್ಯೂ ಬಗ್ಗೆ ಚಾನಲ್ ಇಟ್ಕೊಂಡು ನೆಟ್ಫ್ಲಿಕ್ಸ್ ನ ಯಾಕೆ ಫ್ರೀ ಆಗಿ ಕೊಡ್ತಾ ಇದೀಯಾ, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಯಾಕೆ ಫ್ರೀ ಆಗಿ ಕೊಡ್ತಾ ಇದೀಯಾ ಅಂತ ನೀವು ಕೇಳಬಹುದು. ಕಂಟೆಂಟೇ ಗೊತ್ತಿಲ್ದಿರೋರಿಗೆ ಡಬ್ಲ್ಯೂ ಇನ್ ಮುಂದೆ ನಮಗೆ ಇಂಡಿಯಾದಲ್ಲಿ ಟಿವಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅಂದ್ರೆ ಮಾರ್ಚ್ ತಿಂಗಳು ಕಂಪ್ಲೀಟ್ ನಾವು ಟಿವಿಯಲ್ಲಿ ಡಬ್ಲ್ಯೂ ಕಂಟೆಂಟ್ ಗಳನ್ನ ಕನ್ಸ್ಯೂಮ್ ಮಾಡಬಹುದು. ಬಟ್ ಏಪ್ರಿಲ್ ತಿಂಗಳಿಂದ ಟಿವಿಯಲ್ಲಿ ಡಬ್ಲ್ಯೂ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಡಬ್ಲ್ಯೂ ಹಾಗೆ ನೆಟ್ಫ್ಲಿಕ್ಸ್ ಜೊತೆ 10 ವರ್ಷದ ಡೀಲಿಂಗ್ಸ್ ಮುಗ್ದಿದೆ. ಈಗಾಗಲೇ US ಅಲ್ಲೆಲ್ಲ ನೆಟ್ಫ್ಲಿಕ್ಸ್ ಅಲ್ಲೇ ಡಬ್ಲ್ಯೂ ಟೆಲಿಕಾಸ್ಟ್ ಆಗ್ತಾ ಇದೆ. ಬಟ್ ಇಂಡಿಯಾದಲ್ಲಿ ಸೋನಿ ನೆಟ್ವರ್ಕ್ ಅವರ ಜೊತೆ ಡೀಲ್ ಇತ್ತು, ಅದಕ್ಕೋಸ್ಕರ ಇನ್ನು ನೆಟ್ಫ್ಲಿಕ್ಸ್ ಅಲ್ಲಿ ಟೆಲಿಕಾಸ್ಟ್ ಆಗಿರಲಿಲ್ಲ. ಬಟ್ ಆ ಒಂದು ಡೀಲು ಏಪ್ರಿಲ್ಗೆ ಮುಗಿಯುತ್ತೆ. ಅಂಡ್ ಏಪ್ರಿಲ್ ಇಂದ ನಾವು ಕೂಡ ನೆಟ್ಫ್ಲಿಕ್ಸ್ ಅಲ್ಲೇ ಡಬ್ಲ್ಯೂ ನ ಎಂಜಾಯ್ ಮಾಡಬೇಕು. ಸೊ ನೀವು ಬಿಗ್ಗೆಸ್ಟ್ ರಸಲ್ ಮೇನಿಯಾನ ನೋಡ್ಬೇಕು ಅಂದ್ರೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ತಗೊಳ್ಳೇಬೇಕು. ಅಫ್ಕೋರ್ಸ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೂಡ ಬೇರೆ ಬೇರೆ ದಾರಿಗಳಿದೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಾನು ಇರೋದೇ ಅದಕ್ಕೆ ಅಲ್ವಾ. ಆದ್ರೂ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋ ಮಜಾನೇ ಬೇರೆ. ಸೊ ನನ್ನ ಮೊದಲ ಸಬ್ಸ್ಕ್ರಿಪ್ಷನ್ ಆಪ್ ಆಗಿರುತ್ತೆ ನೆಟ್ಫ್ಲಿಕ್ಸ್. ನಾನು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನ್ ಆಪ್ ನ ಯೂಸೇ ಮಾಡಿಲ್ಲ. ಸೊ ನಾನು ಕೂಡ ಮೊದಲನೇ ಬಾರಿ ಪರ್ಚೇಸ್ ಮಾಡ್ತೀನಿ. ನೋಡೋಣ ಯಾವ ರೀತಿ ಇರುತ್ತೆ. ಅಫಿಷಿಯಲ್ ಆಗಿ ಲೀಗಲ್ ಆಗಿ ನಾವು ಹೋಗಿ ಡಬ್ಲ್ಯೂ ನ ನೋಡ್ತೀವಿ ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಆ ಒಂದು ಎಕ್ಸ್ಪೀರಿಯನ್ಸ್ ನ ನಾನು ನಿಮ್ಗೂ ಕೂಡ ಕೊಡಬೇಕು ಅನ್ಕೊಂಡು 2 ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ 1 ತಿಂಗಳಿಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಅಂಡ್ ಅದಕ್ಕೆ ಮಾಡಬೇಕಾಗಿರೋದು ಬೇರೆ ಏನು ಅಲ್ಲ, ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನನ್ನು ಫಾಲೋ ಮಾಡಿ. ನಾನು QR ಕೋಡ್ ನ ಹಾಕ್ತೀನಿ, ಅದನ್ನು ಕೂಡ ನೀವು ಸ್ಕ್ಯಾನ್ ಮಾಡಬಹುದು. ಅಥವಾ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನು ಕೂಡ ಅಪ್ಲೋಡ್ ಮಾಡ್ತೀನಿ, ಅದರಿಂದನೂ ಕೂಡ ನೀವು ಹೋಗಿ ಫಾಲೋ ಮಾಡಬಹುದು. ಅಂಡ್ ಫಾಲೋ ಮಾಡಿದ್ರೆ ಮಾತ್ರ ಈ ಒಂದು ಗಿವ್ ಅವೇಲಿ ಕಂಪೀಟ್ ಮಾಡೋದಕ್ಕೆ ನೀವು ಅರ್ಹರಾಗ್ತೀರಾ. ಫಾಲೋ ಮಾಡಿಲ್ಲ, ನೀವು ಆ ಒಂದು ವಿಡಿಯೋ ಬಿಟ್ಟಾದ್ಮೇಲೆ ಫಾಲೋ ಮಾಡಿದ್ರು ಕೂಡ ಅದು ಕೌಂಟ್ ಆಗೋದಿಲ್ಲ ಅಂತಾನೆ ಹೇಳ್ಬಹುದು. ಸೊ ಲಾಸ್ಟ್ ಚಾನ್ಸ್, ಹೋಗಿ ಯಾರ್ಯಾರು ಫಾಲೋ ಮಾಡಿಲ್ಲ ಖಂಡಿತವಾಗ್ಲೂ ಫಾಲೋ ಮಾಡಿ. ಸೊ ಈಗ ಪ್ರಶ್ನೆ ಕಡೆ ಬರೋದಾದ್ರೆ ಏನಿಲ್ಲ ಗಾಯ್ಸ್, ನಿಮಗೆ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ಜಾನ್ ಸಿನಾ, ಡ್ರೂ ಮ್ಯಾಕೆಂಟೈರ್ ಆಗಿರಬಹುದು, CM ಪಂಕ್, ಸೆತ್ ರೋಲೆನ್ಸ್, ಲೋಗನ್ ಪೋಲ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಮ್ಯಾಚ್ ಆಡಬೇಕಾದ್ರೆ ರೋಮನ್ ರೈನ್ಸ್ ಅವರು ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾ ಇರ್ತಾರೆ ಅಂತ ನೀವು ಆನ್ಸರ್ ಮಾಡಬೇಕು. ಸೊ ಕಾಮಿಡಿನ ಆಮೇಲೆ ಸೈಡ್ಗೆ ಇಡೋಣ. ನಾಳೆ ನಾನು ನನ್ನ ಚಾನಲ್ ಅಲ್ಲಿ ಎಲಿಮಿನೇಷನ್ ಚೇಂಬರ್ ಪ್ರಿಡಿಕ್ಷನ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂಡ್ ಆ ಒಂದು ಪ್ರಿಡಿಕ್ಷನ್ ವಿಡಿಯೋ ಕೆಳಗಡೆ ನೀವು ನಿಮ್ಮ ಪ್ರಿಡಿಕ್ಷನ್ ನ ತಿಳಿಸ್ಬೇಕು. ಯಾವ ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ಅನ್ನೋ ಒಂದು ಪ್ರಿಡಿಕ್ಷನ್ ನ ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕು. ಅಂಡ್ ಯಾರ ಪ್ರಿಡಿಕ್ಷನ್ ಸರಿಯಾಗುತ್ತೋ ಅವರಿಗೆ ನಾನು 1 ತಿಂಗಳ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಫ್ರೀ ಆಗಿ ಕೊಡ್ತೀನಿ. ಅಂದ್ರೆ ಮೊದಲ 2 ಕಮೆಂಟ್ ನ ನಾನು ಪಿಕ್ ಮಾಡ್ತೀನಿ. ಈಗ ನೀವು ಮೊದಲು ಕಮೆಂಟ್ ಮಾಡ್ತೀರಾ, ಆ ಒಂದು ಪ್ರಿಡಿಕ್ಷನ್ ತಪ್ಪಾಗುತ್ತೆ. ಅಂಡ್ ಅದಾದ್ಮೇಲೆ ಯಾರೋ ಕಮೆಂಟ್ ಮಾಡಿರ್ತಾರೆ, ಆ ಒಂದು ಪ್ರಿಡಿಕ್ಷನ್ ಸರಿಯಾಗುತ್ತೆ. ಸೊ ಸರಿ ಇರ್ತಕ್ಕಂತಹ ಮೊದಲ 2 ಕಮೆಂಟ್ ನಾನು ಪಿಕ್ ಮಾಡ್ತೀನಿ. ಅಂಡ್ ಆ ಒಂದು ಕಮೆಂಟ್ ಎಡಿಟೆಡ್ ಆಗಿರಬಾರ್ದು. ಮೇಲ್ಗಡೆ ಕಮೆಂಟ್ ಅಲ್ಲಿ ನೀವು ತಪ್ಪು ಬರೆದ್ಬಿಟ್ಟು ಅದಾದ್ಮೇಲೆ ಲಾಸ್ಟಿಗೆ ಬಂದು ಎಡಿಟ್ ಮಾಡಿದ್ರೆ ಅದು ಕೌಂಟ್ ಆಗೋದಿಲ್ಲ. ಸೊ ಎಡಿಟೆಡ್ ಕಮೆಂಟ್ ಆಗಿರಬಹುದು. ಅಂಡ್ ಫಸ್ಟ್ ಯಾರು ಬಂದು ಪ್ರಿಡಿಕ್ಷನ್ ವಿಡಿಯೋ ಕೆಳಗಡೆ ತನ್ನ ಪ್ರಿಡಿಕ್ಷನ್ ನ ಕಮೆಂಟ್ ಮಾಡ್ತಾರೋ, ಆ ಒಂದು ಪ್ರಿಡಿಕ್ಷನ್ ಏನಾದ್ರೂ ನಿಜ ಆದ್ರೆ ನಾನು ಅವ್ರನ್ನ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಪರ್ಸನಲ್ ಆಗಿ ಅವರಿಗೆ ಮೆಸೇಜ್ ಮಾಡಿ ನೆಟ್ಫ್ಲಿಕ್ಸ್ ನ ಫ್ರೀ ಆಗಿ ಕೊಡ್ತೀನಿ ಸಬ್ಸ್ಕ್ರಿಪ್ಷನ್ ನ. ಸೊ ನೀವು ಕೂಡ ಹೋಗಿ ಕಂಪೀಟ್ ಮಾಡಿ ಅಂಡ್ ನೀವು ಕೂಡ ವಿನ್ನರ್ ಆಗ್ಬೋದು. ಏನೋ 1 kg ಚಿನ್ನ ಕೊಡೋ ರೀತಿ ಆಡ್ತಾ ಇದ್ದೀನಿ, ಅಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಏನೋ ಒಂದು ಗಿವ್ ಅವೇ ತರ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನಾನು ಕೂಡ. ನೋಡೋಣ. ಅಂಡ್ ಎಲಿಮಿನೇಷನ್ ಚೇಂಬರ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.